ಒಂದೇ ಕಡೆ ಇರ್ಬೇಕ್ರಿ. ಕೆಲಸ ಅಂದ್ರೆ ಕೆಲ್ಸದ ಕಡೆ, ಹೆಂಡತಿ ಅಂದ್ರೆ ಹೆಂಡತಿ ಕಡೆ. ಹೆಂಡತಿ ಮತ್ತು ಕೆಲಸನ ಒಟ್ಟಿಗೆ ಬ್ಯಾಲೆನ್ಸ್ ಮಾಡೋದನ್ನ ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಾ? ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ. ಈಗಿನ ಜನ್ರೇಷನ್ ಇದಕ್ಕೆ ಒದ್ದಾಡ್ತಾ ಇರೋದು. ಆದರೆ ಈ ಧರ್ಮಂಗೆ ಅದು ಬಹಳ ಸಲೀಸಾಗಿ ಗೊತ್ತಾಗ್ಬಿಟ್ಟಿದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂದ್ರೆ ಆಫೀಸ್ ಕೆಲಸನ ಮನೆಗೆ ತಗೊಂಡ್ ಬಂದು ಕೆಲಸ ಮಾಡ್ತಾ ಮಾಡ್ತಾ ಕದ್ದು ಹೆಂಡತಿ ನೋಡೋದಲ್ಲ ರೀ. ಆಫೀಸ್ ಕೆಲಸನ ಆಫೀಸಲ್ಲೇ ಬಿಟ್ಟು ಬರಬೇಕು. ಮನೆಗೆ ಬಂದ್ಮೇಲೆ ಆಫೀಸು ಬಿಸ್ನೆಸ್ಸು ಎಲ್ಲ ಮರ್ತು ಬಿಡ್ಬೇಕು. ಓ ಹೌದಾ, ಸರಿ. ಹಾಗಾದ್ರೆ ನಾಳೆಯಿಂದ ಆಫೀಸ್ಗೆ ಹೋದ್ಮೇಲೆ ನನಗೆ ಮದುವೆ ಆಗಿದೆ, ಹೆಂಡತಿ ಇದ್ದಾಳೆ ಅನ್ನೋದನ್ನೇ ಮರ್ತು ಬಿಡ್ತೀನಿ. ಓಕೆನಾ? ನನ್ನ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ರೀ. ಎಂಥದೇ ವಿಷಯ ಇರ್ಲಿ, ಮನೆ ವಿಷಯ ಬಂತು ಅಂದ್ರೆ ಒಂದ್ ಕೈ ಹೆಚ್ಚೆ ಅವರು. ಆದಿಲಕ್ಷ್ಮಿ ಮಧ್ಯೆ ಇರೋ ಸಮಸ್ಯೆನ ನಾವೇ ಸರಿ ಮಾಡ್ಬೇಕು ರೀ. ಲಕ್ಷ್ಮಿಗೆ ಬುದ್ಧಿ ಹೇಳೋ ಅಗತ್ಯ ಇಲ್ಲ. ಆದಿ ಬುದ್ಧಿ ಹೇಳಿದ್ರೆ ಕೇಳೋಕ್ ತಯಾರಿಲ್ಲ. ಹಾಗಂತ ಮಾತಾಡದೆ ಹೋದ್ರೆ ಸಮಸ್ಯೆ ಇನ್ನೂ ದೊಡ್ಡದಾಗಲ್ವೇನ್ರಿ? ಸರಿ, ನೀವು ಮೌನವಾಗಿ ಇರಿ, ನಾನೇ ಮಾತಾಡ್ತೀನಿ. ನೀನು ಮಾತಾಡು. ಅವತ್ತು ನಾನು ಆದಿಗೆ ಮದುವೆ ಆಗುವಂದಾಗ ಮದುವೆ ಆಗೋಕೆ ಒಪ್ಪಲಿಲ್ಲ ಅವನು. ಆದರೆ ನೀನು ತಲೆ ತಿರುಗಿ ಬಿದ್ದೆ ನೋಡು, ಆಗ ಅವನು ಮದುವೆಗೆ ಒಪ್ಕೊಂಡ. ಅವನಿಗೆ ನನಗಿಂತ ನಿನ್ನ ಮೇಲೆ ಪ್ರೀತಿ ಜಾಸ್ತಿ. ಹಾಗಾಗಿ ನೀನು ಹೇಳಿದ್ರೆ ಕೇಳಬಹುದು, ಮಾತಾಡು. ಆದರೆ ಏನಾದ್ರೆ ಅವನ ಜೊತೆ ಏನು ಮಾತಾಡ್ತೀಯಾ, ಹೇಗೆ ಮಾತಾಡ್ತೀಯ ಅನ್ನೋದನ್ನ ನನ್ನ ಜೊತೆ ಒಂದ್ಸಲ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡು. ಈಗ ನಾನೇ ಆದಿ ಅಂತ ಅಂದ್ಕೊಂಡು ಪ್ರಾಕ್ಟೀಸ್ ಮಾಡು. ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಬಿಕಾಸ್ ವುಮೆನ್ ಈಸ್ ಆಲ್ರೆಡಿ ಪರ್ಫೆಕ್ಟ್. ಅವಳಿಗೆ ಪ್ರಾಕ್ಟೀಸ್ ಬೇಕಾಗಿಲ್ಲ. ಆಯ್ತು ಸರೋಜಮ್ಮ ಅವರೇ, ನಿಮ್ಮ ಪರ್ಫೆಕ್ಷನ್ ಹೇಗಿದೆ ಅಂತ ನೋಡೇ ಬಿಡೋಣ. ಒಂದೆರಡು ಡೈಲಾಗ್ ಬಿಡಿ. ನಾನೇ ಆದಿ, ನೀನೇ. ಬಿಡಿ ಎರಡು ಡೈಲಾಗ್ ಬಿಡಿ.